ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಆರ್ ಕೃಷ್ಣಮೂರ್ತಿ ಅವರು ಮಂತ್ರಿ ಆಗ್ತಾರೆ ಅನ್ನೋಂತಹ ಚರ್ಚೆ ಇಡೀ ಕೊಳ್ಳೇಗಾಲ ಕ್ಷೇತ್ರದಾದ್ಯಂತ ಬಹಳಷ್ಟು ಚರ್ಚೆ ಕೂಡ ಆಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಆರ್ ಕೃಷ್ಣಮೂರ್ತಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮಗೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಇಲ್ವಾ ಅನ್ನೋ ನಿರೀಕ್ಷೆ ಯಾವ ಥರ ಇದೆ ಸರ್ ತಮಗೆ? ನಾನು ಪಾಸಿಟಿವ್ ಆಗೇ ಇದ್ದೀನಿ. ಖಂಡಿತ ಪಕ್ಷ, ರಾಷ್ಟ್ರದ ವರಿಷ್ಠರು ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಮುಖ್ಯಮಂತ್ರಿಗಳು ನನಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನನಗೆ ಅವಕಾಶ ಕಲ್ಪಿಸ್ಕೊಡ್ತಾ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನಮ್ಮ ವರಿಷ್ಠರ ಮೇಲೆ. ಯಾವ ಮಾನದಂಡಗಳನ್ನು ಅನುಸರಿಸಿ ಕಾಂಗ್ರೆಸ್ ಪಕ್ಷ ತಮಗೆ ಮಂತ್ರಿ ಮಾಡಬೇಕು ಅಂತೀರಿ ತಾವು? ಈಗ ನಾನೇ ಅನೇಕ ಬಾರಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ಜಿಲ್ಲೆ ಉದಯ ಆಗಿ ಸುಮಾರು 29 ವರ್ಷಗಳಾಗ್ತಾಯಿದೆ. 1997ರಲ್ಲಿ ಮಾನ್ಯ ಜೆ.ಎಚ್. ಪಟೇಲ್ರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ ನಮ್ಮ ಜಿಲ್ಲೆ ಉದಯ ಆಯಿತು. ಇಲ್ಲಿವರೆಗೂ ಕೂಡ ಯಾವೊಬ್ಬ ಶಾಸಕ, ಕೊಳ್ಳೇಗಾಲ ವಿಧಾನಸಭಾ ಮೀಸಲು ಕ್ಷೇತ್ರದ ಯಾವೊಬ್ಬ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಲಭ್ಯ ಆಗಿಲ್ಲ. ಹಿಂದೆ ಜಿಲ್ಲೆ ಉದಯ ಆದಾಗ ಎಚ್. ನಾಗಪ್ಪನವರು ಮಂತ್ರಿಗಳಾಗಿದ್ದರು. ನಂತರ ಮಾನ್ಯ ಎಸ್. ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ ಮಾನ್ಯ ರಾಜುಗೌಡರು ಅವರು ಮಂತ್ರಿಗಳಾಗಿದ್ದರು. ಕಳೆದ ಸರ್ಕಾರದಲ್ಲಿ ನಮ್ಮ ಮಾನ್ಯ ಪುಟ್ಟರಂಗ ಶೆಟ್ಟಿಯವರು ಕೂಡ ಮಂತ್ರಿಗಳಾಗಿದ್ದರು. ಇನ್ನು ಉಳಿದಂಥ ಎಲ್ಲ ಸಚಿವರು ಕೂಡ ಹೊರ ಜಿಲ್ಲೆಯಿಂದ ಇಲ್ಲಿ ಬಂದು ಉಸ್ತುವಾರಿಯನ್ನು ವಹಿಸ್ಕೊಂಡು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥದ್ದೇ ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ನಾನು ಕೊಳ್ಳೇಗಾಲ ವಿಧಾನಸಭಾ ಮೀಸಲು ಕ್ಷೇತ್ರ ಶಾಸಕನಾಗಿ ಈ ಬಾರಿ ಕ್ಷೇತ್ರದ ಜನತೆ ನನಗೆ ಸುಮಾರು 1,08,363 ಮತಗಳನ್ನು ನೀಡಿ ಸುಮಾರು 59,519 ಮತ ಅಂತರದಲ್ಲಿ ನನಗೆ ಗೆಲುವು ತಂದು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರ ಪೈಕಿ ನಾನು 5ನೇವನಾಗಿ ನಿಲ್ತೇನೆ. ಹೆಚ್ಚು ಮತ ಗಳಿಸಿ ಹೆಚ್ಚು ಅಂತರದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥವ್ರು ಪೈಕಿ ಮೀಸಲು ಕ್ಷೇತ್ರದಲ್ಲಿ ನಾನು ಮೊದಲಿಗಾಗಿ ನಿಲ್ತೇನೆ. ಇದೆಲ್ಲವನ್ನು ಕೂಡ ಪರಿಗಣಿಸ್ತಾರೆ ನಮ್ಮ ಪಕ್ಷದ ವರಿಷ್ಠರು. ಮತ್ತು ನಾನು ಕೂಡ 3ನೇ ಬಾರಿ ಶಾಸಕನಾಗಿದ್ದೇನೆ. 94ರಲ್ಲಿ ಶಾಸಕನಾಗಿದ್ದೆ, 99ರಲ್ಲಿ ಶಾಸಕನಾಗಿದ್ದೆ. 2004ರಲ್ಲಿ ಕೇವಲ 1 ಮತ ಅಂತರದಲ್ಲಿ ನಾನು ಗೆಲುವನ್ನು ಕಾಣಲಿಲ್ಲ. ಹಾಗಾಗಿ ಈ ಬಾರಿ ಈ ಒಂದು ಸಂದರ್ಭದಲ್ಲಿ ಏನು ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ, ಆ 3ನೇ ಬಾರಿ ಶಾಸಕನಾಗುವಂಥ ಅವಕಾಶ ನಾನು ಎಲ್ಲ ಥರದಲ್ಲೂ ಅರ್ಹರಿದ್ದೇನೆ. ಐ ಆಮ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ರೆಸ್ಪಾನ್ಸಿಬಿಲಿಟಿ ಗಿವನ್ ಟು ಮೀ ಅಂತಕ್ಕಂಥ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ನಮ್ಮ ವರಿಷ್ಠರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಮಗೆ ಮಂತ್ರಿಗಿರಿ ಸಿಕ್ಕಿದ್ರೆ ಯಾವ ಕೋಟದಡಿ ಸಿಗ್ಬೋದು? ಜಿಲ್ಲಾ ಕೋಟದಡಿ ಸಿಗ್ಬೋದಾ ಅಥವಾ ಕ್ಯಾಸ್ಟ್ ಕೋಟದಡಿ ಸಿಗ್ಬೋದಾ? ಈಗ ನಡೀತಾ ಇರತಕ್ಕಂಥದ್ದು ಜಾತಿ ಆಧಾರದ ಮೇಲೇ ಪರಿಗಣಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಮಟ್ಟದಲ್ಲಿ. ಆದರೆ ನಮ್ಮ ಭಾಗದಲ್ಲಿ ನನ್ನನ್ನು ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಇವತ್ತು ಕೂಡ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ನನ್ನ ಜೊತೆಗೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ನಾನು ಅಷ್ಟೇ ಪ್ರೀತಿ ವಿಶ್ವಾಸ ಎಲ್ಲ ಧರ್ಮದ ವರ್ಗದ ಜನರ ಜೊತೆ ಸ್ಪಂದಿಸಿ ನಾನು ಜವಾಬ್ದಾರಿಯಿಂದ ನನ್ನ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ ಎರಡೂ ಕೂಡ ಇವತ್ತು ಅನ್ವಯಿಸ್ತಕ್ಕಂಥ ರೀತಿಯಲ್ಲಿ ಪಕ್ಷ, ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು. ಒಂದು ಜಾತಿ ಆಧಾರದ ಮೇಲೆ, ಒಂದು ಎಲ್ಲ ಧರ್ಮದ ವರ್ಗದ ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ 3 ವರ್ಷದಲ್ಲಿ ಜನ ಇವತ್ತು ಕೂಡ ನನ್ನನ್ನು ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಸ್ತಕ್ಕಂಥವರಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದವರು ಕೂಡ ಇವತ್ತು ನನ್ನ ಪರವಾಗಿ ಧ್ವನಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡಿ ವ್ಯಕ್ತಪಡಿಸಿದ್ದಾರೆ. ಕೆಲವು ಭಾಗಗಳಲ್ಲಿ ಅದ್ರ ಬಗ್ಗೆ ಪ್ರತಿಭಟನೆಗಳು ಮಾಡಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಅದು ಕೇವಲ ಕೊಳ್ಳೇಗಾಲ, ಚಾಮರಾಜನಗರ ಅಲ್ಲ, ಮೈಸೂರಲ್ಲೂ ಮಾಡಿದ್ದಾರೆ, ರಾಮನಗರ ಮಾಡಿದ್ದಾರೆ, ತುಮಕೂರಲ್ಲಿ ಮಾಡಿದ್ದಾರೆ, ಬಳ್ಳಾರಿಲಿ ಮಾಡಿದ್ದಾರೆ. ಹೀಗೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನನ್ನ ವಿಚಾರದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ನನ್ನ ವಿಚಾರದಲ್ಲಿ ಭಾಳ ಗಂಭೀರವಾಗಿ ಸರ್ಕಾರದ ಗಮನವನ್ನು ಅವರು ಸೆಳೀತಾ ಇದ್ದಾರೆ. ಸೀನಿಯರ್ಸ್ MLA ಟೀಮ್ ಜೊತೆ ತಾವು ಕೂಡ ಡೆಲ್ಲಿ ಟೂರ್ ಹೋಗಿದ್ರಿ, ಒಂದಿಷ್ಟು ರೌಂಡ್ಸ್ ಕೂಡ ಮಾಡ್ಕೊಂಡು ಬಂದ್ರಿ, ಟೆಂಪಲ್ ರನ್ನು ಕೂಡ ಮಾಡಿದ್ರಿ, ನಿಮ್ಮ ಕಾಂಗ್ರೆಸ್ ನಾಯಕರನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದ್ರಿ. ಯಾವ ಥರ ರೆಸ್ಪಾನ್ಸ್ ಸಿಗ್ತದೆ ಸರ್? ಇಲ್ಲ, ನಾವು ಮೊದಲು ಒಂದು ಟೀಮ್ ಆಫ್ MLAs, ಸೀನಿಯರ್ MLAs ಅಂದರೆ ತಪ್ಪಾಗೋದಿಲ್ಲ. 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ, 6ನೇ ಬಾರಿ, 7ನೇ ಬಾರಿ ಅಂತ ಅದರಲ್ಲಿ 3ನೇ ಬಾರಿ ಗೆದ್ದಂಥವ್ರು ಹೆಚ್ಚಾಗಿರ್ತಕ್ಕಂಥವ್ರು. ನಾವು ಹೋಗಿದ್ದದ್ದು ಮಾನ್ಯ ವರಿಷ್ಠರಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ. ಯಾಕಂದರೆ ವರಿಷ್ಠರು ನಮ್ಮ ಜೊತೆಗಿದ್ದಂಥ ಶಾಸಕರು ಅನೇಕರಿಗೆ ಭರವಸೆ ಕೊಟ್ಟಿದ್ದರು. ಮುಂದೆ 50-50
ಅಥವಾ ಪುನರ್ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಮಗೆ ಪರಿಗಣಿಸಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಗಳು ನೀಡಿದರು. ಆ ಭರವಸೆ ಆಧಾರದ ಮೇಲೆ ಹಿರಿಯ ಶಾಸಕರು ನಾವೆಲ್ಲ ಕೂತು ಕಲಿತು ಮಾತನಾಡಿ ದೆಹಲಿಗೆ ಹೋದಲ್ಲೂ ಕೂಡ ಅದನ್ನೇ ಅವರು ಮನವರಿಕೆ ಮಾಡಿಕೊಟ್ಟಿದ್ವಿ. ಆಗ ಮಾನ್ಯ ಖರ್ಗೆ ಸಾಹೇಬರು ಕೂಡ ಕೇಳಿದ್ರು, ನಿಮ್ಗೆ ಯಾರು ಭರವಸೆ ಕೊಟ್ಟಿದ್ರು ಅಂತ. ಕೆಲವು ಹಿರಿಯ ಶಾಸಕರುಗಳು ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರು ನಮಗೆ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಆ ನಿಟ್ಟಿನಲ್ಲಿ ನಾವು ಹೇಳಿದಂಥದ್ದು ಇರುವಂಥ ಮಂತ್ರಿಗಳ ಪೈಕಿ ಯಾರನ್ನು ಕೈ ಬಿಡಬೇಕು ಅನ್ನೋದು ವರಿಷ್ಠ ತೀರ್ಮಾನಕ್ಕೆ ಬಿಡ್ತೀವಿ. ಈಗ ನಾವು ಬಂದಿರತಕ್ಕಂಥ ಹಿರಿಯ ಶಾಸಕರು ಕೂಡ ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ತಮ್ಮ ತೀರ್ಮಾನಕ್ಕೆ ಬಿಡ್ತೀವಿ. ಆದರೆ ಒಂದು ಬದಲಾವಣೆಯನ್ನು ತಾವು ತರಬೇಕು, ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ವರಿಷ್ಠರ ಮುಂದೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾವುದೇ ಲೀಡರ್ಶಿಪ್ ವಿಚಾರದಲ್ಲಿ ಚೇಂಜ್ ಆಫ್ ಲೀಡರ್ಶಿಪ್ಪನ್ನು ಪ್ರಸ್ತಾಪ ಮಾಡಿರಲಿಲ್ಲ. ಕೆಲವು ಮಾಧ್ಯಮದವರು ಕೂಡ ಕೇಳಿದ್ರು ಅದನ್ನು. ನಾವು ಬಂದಿರೋದು ನಮಗೆ ಅವಕಾಶ ಕೊಡಿ ಅಂತಕ್ಕಂಥ ವಿಚಾರಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಅವರಿಗೆ ಭಾಳ ನಯವಾಗಿ ನಾವು ಉತ್ತರ ಕೊಟ್ಟಿದ್ವಿ. ನೀವು ಕೇಳಲಿಕ್ಕೆ ಹೋಗಿದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರ ಸಂಪುಟದಲ್ಲಿ ತಾವಿರ್ತೀರಾ? ನನಗೆ ನಂಬಿಕೆ ವಿಶ್ವಾಸ ಇದೆ, ಅವಕಾಶ ಮಾಡಿಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಥವಾ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಮತ್ತು ಇವತ್ತು ಹಾಲಿ ಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ವರಿಷ್ಠರ ಒಂದು ಅಂತಿಮ ಚರ್ಚೆಯ ತೀರ್ಮಾನದಲ್ಲಿ ನನಗೆ ಅವಕಾಶ ಕಲ್ಪಿಸ್ಕೊಡ್ತಾರೆ ಹೊಸಬರಲ್ಲಿ ಅಂತಕ್ಕಂಥದ್ದು ನಂಬಿಕೆ ವಿಶ್ವಾಸ ಇದೆ. ಅವತ್ತು ಕೂಡ ನಿಮ್ಮ ತಂದೆಯವರು ಇದೇ ರೀತಿ ಹೇಳ್ತಿದ್ರು, ನನಗೆ ವಿಶ್ವಾಸ ಇದೆ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಆ ಥರ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಕೊನೆ ಕ್ಷಣದಲ್ಲಿ ಅವ್ರನ್ನೂ ಕೂಡ ಬಿಸಾಕಿದ್ರು. ಇಲ್ಲ, ಆ ಥರ ಏನು ನಾನು ತಿಳಿದ ಮಟ್ಟಿಗೆ ತಾವು ಹೇಳೋ ರೀತಿ ಅವ್ರು ಬಿಸಾಕಿಲ್ಲ ಯಾರನ್ನು. ಆದರೆ ಮಾನ್ಯ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಸೂಚಿಸಿದವ್ರೆ ನಿಜಲಿಂಗಪ್ಪನವರು ಅವ್ರ ನಂತರ. ಆದರೆ ವ್ಯವಸ್ಥೆಯಾದ ಅವಕಾಶ ಕೊಡಲಿಲ್ಲ. ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾದರು. ಮತ್ತು ಹಿಂದೆ ಜೆ ಎಚ್ ಪಟೇಲ್ ಅವರು ಕೂಡ ಹೆಗ್ಡೆ ಸಾಹೇಬ್ ಸರ್ಕಾರದ ಅವಧಿನಲ್ಲಿ ಅವರು ರಾಚೇನವರು ಮುಖ್ಯಮಂತ್ರಿ ಮಾಡೋಣ, ಹಿರಿಯ ಶಾಸಕರಿದ್ದಾರೆ ಅಂಥೇಳಿ ಪ್ರಸ್ತಾಪ ಮಾಡಿದರು. ಭಾಳಷ್ಟು ಅವತ್ತು ಮಂತ್ರಿಗಳ ಮುಖ್ಯಮಂತ್ರಿ ಆಗಬೇಕಂತ ವಿಚಾರದಲ್ಲಿ ಚರ್ಚೆಗಳು, ಬಿರುಸಿನ ವಾತಾವರಣ ನಿರ್ಮಾಣ ಆಯಿತು. ಆದರೆ ಅವತ್ತು ಶ್ರೀಮಾನ್ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಸೂಚಿಸ್ತವ್ರೆ ನಮ್ಮ ತಂದೆಯವರು, ಹಿರಿಯ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಇವರ ನಡುವೆ ಯಾಕಂದರೆ ನಮ್ಮ ತಂದೆಯವ್ರನ್ನ ಯಾಕೆ ಜೆ ಎಚ್ ಪಟೇಲ್ ಸಾಹೇಬರು ಸೂಚಿಸಿದ್ರು ಅಂದರೆ ಈ ವಾಸ್ ದ ಸೀನಿಯರ್ ಮೋಸ್ಟ್ ಔಟ್ ಆಫ್ ದಿ ಎಲೆಕ್ಟೆಡ್ ಮೆಂಬರ್ಸ್. 1952 ಪ್ರಾಡಕ್ಟ್ ನಮ್ಮ ಫಾದರು. ಮಾನ್ಯ ಹೆಗ್ಡೆ ಅವರು, ಮಾನ್ಯ ಎಸ್ ಎಂ ಕೃಷ್ಣ ಅವರೆಲ್ಲ 57 ಪ್ರಾಡಕ್ಟು. ಹಾಗಾಗಿ ಅವ್ರು ಹಿರಿಯರಾಗಲಿ ಅಂತಕ್ಕಂಥದ್ದು ಸಮಾಜವಾದಿ ಅಂತ ಜೆ ಎಚ್ ಪಟೇಲ್ ಸಾಹೇಬರು ಸೂಚಿಸಿದರು. ಅವಕಾಶ ಆಗಲಿಲ್ಲ. ಸಂದರ್ಭದಲ್ಲಿ ಮಾನ್ಯ ಹೆಗ್ಡೆ ಅವ್ರನ್ನ ನಮ್ಮ ತಂದೆಯವರ ಸೂಚಿಸಿದ ಅವರನ್ನು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಅವತ್ತಿನ ವರಿಷ್ಠರು ಕಲ್ಪಿಸ್ಕೊಟ್ರು. ಆಚೆನವರು ಮುಖ್ಯಮಂತ್ರಿ ಆಗಲಿಲ್ಲ, ಅವ್ರ ಮಗ ಮಂತ್ರಿ ಆಗಬೇಕಾದ್ರೂ ಮಂತ್ರಿ ಆಗೋದನ್ನು ನಾವು ನೋಡಬೇಕು ಅನ್ನೋದು ಕ್ಷೇತ್ರ ಜನರ ಬಯಕೆ. ನಿಜವಾಗ್ಲೂ ಕೂಡ ಅದನ್ನು ಜನ ಪ್ರೀತಿ ಪಡ್ತಾರೆ. ನಮ್ಮ ತಂದೆ ಮೇಲಿರೋ ಗೌರವ, ನನ್ನ ಮೇಲಿರೋ ವಿಶ್ವಾಸಕ್ಕೆ ಎಲ್ಲರೂ ಬಯಸ್ತಾ ಇದ್ದಾರೆ. ನಾನು ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮಾತನಾಡಬೇಕಾದ್ರೆ ಹೇಳಿದೆ, ತಾವು ಅನೇಕ ಸಂದರ್ಭದಲ್ಲಿ ನಮ್ಮ ತಂದೆಯವರ ಹೆಸರನ್ನ ಉಲ್ಲೇಖ ಮಾಡಿದ್ದೀರ. ಐ ಆಮ್ ರಾಚೇಯಾಸ್ ಪ್ರಾಡಕ್ಟ್ ಅಂತಕ್ಕಂಥದ್ದನ್ನು ಬಹಿರಂಗ ಭಾಷಣದಲ್ಲಿ ಹೇಳಿದ್ದಾರೆ. ಯಾಕಂದರೆ ಅವತ್ತು ನಮ್ಮ ತಂದೆಯವರು ಅವ್ರು ಹೇಳೋ ಪ್ರಕಾರ ನನಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಂಥವ್ರು. ಮೊದಲನೇ ಹಂತವನ್ನು ಅವರು ನನಗೆ ಕಲ್ಪಿಸ್ಕೊಟ್ರು. ಹಾಗಾಗಿ ನಾನು ಮತ್ತೆ ಶಾಸಕನಾದೆ, ಮಂತ್ರಿ ಆದೆ, ಉಪಮುಖ್ಯಮಂತ್ರಿ ಆದೆ, ಮುಖ್ಯಮಂತ್ರಿ ಕೂಡ ಆದೆ. ಇವತ್ತು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಅವರಿಂದ ನನಗೆ ಪ್ರಾರಂಭಿಕವಾಗಿ ಲಭ್ಯ ಆಯಿತು ಅಂತಕ್ಕಂಥದ್ದನ್ನು ಅವ್ರು ಯಾವತ್ತೂ ಸ್ಮರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಂದೆಯವ್ರ ಸ್ಮಾರಕಕ್ಕೆ ಸ್ವಯಂ ಅವರು 1 ಕೋಟಿ ಅನುದಾನವನ್ನು ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದು. ಇವತ್ತು ಅವರೇ ಸ್ವತಃ ಭೂಮಿ ಪೂಜೆ ಮಾಡಿದ್ರು, ಅವರೇ ಬಂದು ಅದನ್ನು ಉದ್ಘಾಟನೆಯೂ ಕೂಡ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರು ನಮ್ಮ ತಂದೆಯವರ ಒಂದು ನೆನಪನ್ನು ಮಾಡಿಕೊಂಡ್ರು. ನನಗೆ ಯಾವ ರೀತಿ ಅವಕಾಶವನ್ನು ಮಾಡಿಕೊಟ್ರು ಮಾನ್ಯ ಬೀರ ಅಚ್ಚಯ್ಯನವರು, ಅದೇ ರೀತಿ ನಾನು ಕೂಡ ಅವ್ರ ಸುಪುತ್ರ AR ಕೃಷ್ಣಮೂರ್ತಿಗೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿತ್ತು. ಆದರೆ ಅನಿಶ್ಚಿತ ಅವರ ರಾಜೀನಾಮೆಯಿಂದ ಇವತ್ತು ಆ ಸ್ಥಾನ ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಲಭ್ಯ ಆಗಿದೆ. ಆ ದೃಷ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಪ್ಪಾಜಿಯವ್ರ ಬಗ್ಗೆ ಬಲ್ಲವರೇ. ಸಿದ್ದರಾಮಯ್ಯನವರು ಕೂಡ ಅವರ ಮಾತುಗಳನ್ನೇ ನಾವು ಕೇಳಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಒಂದು ಸಂದರ್ಭದಲ್ಲಿ ನನ್ನನ್ನು 99ರಲ್ಲಿ ಕಾಂಗ್ರೆಸ್ ಬನ್ನಿ, ನಾವಿಬ್ಬರು ಒಂದೇ ವಯಸ್ಸವರು, ಪಕ್ಷ ಕಟ್ಟೋಣ, ರಾಜ್ಯ ಆಳೋಣ ಅಂತಕ್ಕಂಥ ಆಹ್ವಾನ ನೀಡಿದರು. ಆದರೆ ಅವತ್ತು JDU ಜೆ ಎಚ್ ಪಟೇಲ್ ಬಣ ಸೇರಬೇಕು ಅಂತ ನಮ್ಮ ಕ್ಷೇತ್ರದ ಜನತೆ ಅಭಿಪ್ರಾಯ ಆಗಿತ್ತು. ಹಾಗಾಗಿ ನಾನು JDU ಜೆ ಎಚ್ ಪಟೇಲ್ ಬಣವನ್ನು ಸೇರಿ ಅವತ್ತು ಮತ್ತೊಮ್ಮೆ ಆಯ್ಕೆ ಆದೆ. 2004ರಲ್ಲಿ ನಿಮಗೆ ಗೊತ್ತಿರಾಗ ಒಂದು ಮತದ ಸೋಲು ಗೆಲುವಿನ ಫಲಿತಾಂಶ ಅವತ್ತು. ಅಂದಿನಿಂದ ಕೂಡ 19 ವರ್ಷ ನಾನು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ.
ಸತತ ಹೋರಾಟದ ನಡುವೆ ನಾನು ಈ ಬಾರಿ ಆಯ್ಕೆಯಾಗಿದ್ದೇನೆ. ಇದನ್ನೆಲ್ಲ ಪರಿಗಣಿಸಿ ರಾಜ್ಯದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರುಗಳು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಪಕ್ಷದ ನಾಯಕತ್ವದ, ಸರ್ಕಾರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ, ದಕ್ಷತೆಯಿಂದ ನಾನು ನಿರ್ವಹಿಸ್ತೇನೆ. ಆ ಎಲ್ಲ ಗೌರವವನ್ನು ಉಳಿಸ್ತೇನೆ, ಜನತೆಯ ಗೌರವವನ್ನು ಉಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ನಿಮ್ಮ ಮುಖಾಂತರ 94 ಫಸ್ಟ್ ಟೈಮ್ MLA ಆದವರು, 32 ವರ್ಷ ಆಗಿದೆ, ಇನ್ನೂ ಮಂತ್ರಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಏನು ಶಾಪನ ಸರ್ ತಮಗೆ ಅದು? ಹಾಗೇನಿಲ್ಲ. ಈಗ ಆ ಶಾಪ ಆಗಿರೋ ನನಗೆ ಗೆಲುವೇ ಆಗ್ತಿರಲಿಲ್ಲ. ಶಾಪ ವನವಾಸ ಪಟ್ಟು ಇವತ್ತು ದೇವೇಗೌಡರು ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ, ಧೂಳಿನಿಂದ ಎದ್ದು ಬಂದೆ ಅಂತ. ಇದೊಂಥರ ನನಗೂ ಕೂಡ ಒಂದು ಮಿರಾಕಲ್ ಇದು. ನಾನು ಗೆಲುವನ್ನು ಬಯಸ್ತಿದ್ದೆ. ನನಗೆ ಮಾಧ್ಯಮ ಸ್ನೇಹಿತರು ಕೂಡ ಅವತ್ತು ಕೇಳ್ತಾಯಿದ್ರು, ಎಷ್ಟು ಹಂತದಲ್ಲಿ ನೀವು ಗೆಲ್ಬೋದು ಅಂತ. ಒಂದು ಓಟ್ನಲ್ಲಿ ಸೋದಿರ್ತಕ್ಕಂಥ ನನಗೆ ಗೆಲುವು ಮುಖ್ಯ, ಆದರೆ ಎಷ್ಟು ಅಂತರದಲ್ಲಿ ಅಂತಕ್ಕಂಥ ಮುಖ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದೆ. ಆದರೆ ಜನತೆ, ನಾನು ಈಗಾಗಲೇ ಹೇಳಿದಾಗ 1,08,363 ಮತ ನೀಡಿ 59,519 ಮತ ಅಂತರದಲ್ಲಿ ಗೆಲುವು ತಂದು ಕೊಟ್ಟಿದ್ದಾರೆ. ಇದೆಲ್ಲವನ್ನೂ ಕೂಡ ಮುಂದಿನ 2028 ಚುನಾವಣೆ ಗುರಿ ಇಟ್ಕೊಂಡು ನಮ್ಮ ರಾಜ್ಯದ ನಾಯಕರುಗಳು, ವರಿಷ್ಠರುಗಳು ಯಾರನ್ನು ಈ ಒಂದು ಸರ್ಕಾರದಲ್ಲಿ, ಈ ಭಾಗದಲ್ಲಿ ಪಕ್ಷದ ಸಂಘಟನೆ ಇರ್ಬೋದು, ಸರ್ಕಾರದ ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು, ಯಾರೋ ಒಂದು ಜವಾಬ್ದಾರಿ ನಿರ್ವಹಿಸ್ತಾರೋ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಪಕ್ಷ ಖಂಡಿತವಾಗೂ ಕೂಡ ಮುಂದಿನ 2028 ಸಾಲಿನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ, ವಿಶ್ವಾಸ. ಜಿಲ್ಲಾ ರಚನೆ ಆಗಿದ್ದು 97ಇಂದ ಇಲ್ಲಿವರೆಗೂ ಕೂಡ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥವ್ರಿಗೆ ಯಾರು ಕೂಡ ಮಂತ್ರಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಸರ್? ವ್ಯವಸ್ಥೆ ಅಂತ ಹೇಳಬೇಕಾಗುತ್ತೆ. ವ್ಯವಸ್ಥೆ ಅವಕಾಶ ಆಗಿಲ್ಲ. ಈ ಬಾರಿ ಅದಕ್ಕೆ ಅವಕಾಶ ಸಿಕ್ಕುತ್ತೆ ಅಂತ ನಂಬಿಕೆ, ವಿಶ್ವಾಸ ನನಗೆ. ಯಾಕಂದರೆ ಎಲ್ಲ ಧರ್ಮದ ಎಲ್ಲ ವರ್ಗದವರು ಕೂಡ ನಮ್ಮ ತಂದೆಯವರು ಯಾವ ರೀತಿ ಅವರು ಬೆಂಬಲಿಸ್ಕೊಂಡು ಜನರ ಸೇವೆ ಮಾಡುವಂಥ ಅವಕಾಶ ಕಲ್ಪಿಸ್ಕೊಂಡು, ಅದೇ ರೀತಿ ನಾನು ಕೂಡ 94-99ರಲ್ಲಿ, ಈ ಬಾರಿ 23ರಲ್ಲಿ ಜನತೆ ನನ್ನ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ಅವಕಾಶ ಮಾಡಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ತೀನಿ ಅಂತಕ್ಕಂಥದ್ದು ಜನತೆಯಲ್ಲಿ ನನ್ನ ಮೇಲೆ ಭರವಸೆ ಇದೆ. ಆ ಭರವಸೆ ಅನುಗುಣವಂಥ ರೀತಿಯಲ್ಲಿ ವರಿಷ್ಠರು ತೀರ್ಮಾನ ತೆಗೆದುಕೊಳ್ಬೇಕು. 23 ಚುನಾವಣೆಯಲ್ಲೂ ಕೂಡ ನಿಮಗೆ ಕಾಂಗ್ರೆಸ್ ಟಿಕೆಟ್ ಅಷ್ಟು ಸುಲಭ ಆಗಿರಲಿಲ್ಲ. 3-4 ಜನ ಜೊತೆ ಫೈಟ್ ಮಾಡಿ ಗುದ್ದಾಡಿ ಕೊನೆಗೆ ಟಿಕೆಟ್ ತೆಗೆದುಕೊಂಡ್ರಿ. ಈಗಲೂ ಕೂಡ ಮಿನಿಸ್ಟ್ರ್ ಹುದ್ದೆ ಅಷ್ಟು ನಿಮಗೆ ಸುಲಭವಾಗಿಲ್ಲ. ಇಲ್ಲೂ ಗುದ್ದಾಡ್ತೀರಾ ತಾವು? ಅಲ್ಲ, ಸಹಜ ಅದು. ಇವತ್ತು ಯಾಕಂದರೆ ಈ 2023 ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಅವತ್ತು ಗೆಲ್ಲುವಿಗೆ ಸಾಧ್ಯ ಆಯಿತು. ಮನಂತರ ಇನ್ನೂ 4 ಜನ ಸೇರಿ 140 ಸ್ಥಾನ ಹತ್ರ ನಾವು ಇದ್ದೇವೆ. ಈಗ ಉಪಚುನಾವಣೆಯಲ್ಲೂ ಕೂಡ ಮತ್ತೆ ನಾವು ಗೆದ್ದು ಬಂದಿದ್ದೀವಿ. ಸೊ ಆ ದೃಷ್ಟಿನಲ್ಲಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿರ್ಬೋದು, ಅಥವಾ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿರ್ಬೋದು, ನಮ್ಮ ತಂದೆಯವರು ಯಾವ ರೀತಿ ಗೌರವವನ್ನು ಕಾಪಾಡಿಕೊಂಡು ಈ ಒಂದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ರಾಜಕಾರಣದಲ್ಲಿ ಅವರು ಉತ್ತಮ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈಸ್ ರಿಮೆಂಬರ್ಡ್ ಫಾರ್ ಎವರ್. ಆ ಥರದ ಪ್ರಬುದ್ಧ ಕೆಲಸ ಕಾರ್ಯಗಳು ಅವ್ರು ಮಾಡಿದ್ದಾರೆ. ನಾನು ಕೂಡ 10 ವರ್ಷ ಶಾಸಕನಾಗಿದ್ದರೂ ಕೂಡ ಅದೇ ರೀತಿ ಮಾಡಿದ್ದೇನೆ. ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸೋ ಸಂದರ್ಭದಲ್ಲೂ ಕೂಡ ಐ ಹ್ಯಾವ್ ಪ್ರೂವ್ಡ್ ಮೈ ಸೆಲ್ಫ್. ಹಾಗಾಗಿ ಇವತ್ತು ಕೂಡ ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ನಾಯಕರುಗಳಿಗೆ ಗೌರವ ತರ್ತೇನೆ. ನಮ್ಮ ರಾಜ್ಯದ, ಜಿಲ್ಲೆಯ, ತಾಲೂಕಿನ, ಕ್ಷೇತ್ರದ ಜನತೆಗೆ ಒಂದು ಕಪ್ಪು ಚುಕ್ಕಿ ಬರದ ರೀತಿಯಲ್ಲಿ ನಾನು ನಿರ್ವಹಿಸ್ತೇನೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸವನ್ನು ನಿಮ್ಮ ಮುಖಾಂತರ ಜನತೆಗೆ ತಿಳಿಪಡಿಸ್ತೇನೆ. ಈ ಹಳೆ ಮೈಸೂರು ಪ್ರಾಂತ್ಯ ಅಂತ ಬಂದ ಸಂದರ್ಭದಲ್ಲಿ ದಲಿತ ಬಲಗೈ ಸಮಾಜದ ಶಾಸಕರು ಅಂತ ಹೇಳಿದ್ರೆ ನೀವು, ಎಚ್ ಸಿ ಮಹದೇವಪ್ಪ, ನರೇಂದ್ರ ಸ್ವಾಮಿ, ಈ 3 ಜನರಲ್ಲಿ ಆಯ್ಕೆ ಮಾಡುವಂಥದ್ದು ಭಾಳ ಒಂದು ರೀತಿ ಬಿಕ್ಕಟ್ಟಿನ ಪರಿಸ್ಥಿತಿ ಹೈಕಮಾಂಡ್ಗೆ. ಯಾರನ್ನ ಆಯ್ಕೆ ಮಾಡಬೇಕು, ತಾವು ಯಾಕೆ ಆಯ್ಕೆ ಮಾಡಬೇಕು? ನಾನು ಹೇಳಿದ್ನಲ್ಲ, ದೇ ಶುಡ್ ಅನಲೈಸ್. ವರಿಷ್ಠರು ಕೂಡ ಈಗ ಮಾನ್ಯ ಮಹದೇವಪ್ಪ ಸಾಹೇಬರು 85ರಿಂದ ಶಾಸಕರಾಗಿದ್ದಾರೆ. 94ರಲ್ಲಿ ಸಚಿವರಾದರು. ನಾನು ಕೂಡ ಆಗ ಮೊದಲನೇ ಬಾರಿ ಶಾಸಕನಾಗಿದ್ದವನು. ನರೇಂದ್ರ ಸ್ವಾಮಿಯವರು ಕೂಡ ಹಿಂದೆ ಶಾಸಕರಾಗಿದ್ದರು, ಸ್ವತಂತ್ರ ಶಾಸಕರಾಗಿ ಆಯ್ಕೆಯಾಗಿ ಬಂದರು. ನಂತರ ಈ BJP ಸರ್ಕಾರದಲ್ಲಿ ಬೆಂಬಲಿತ ಶಾಸಕರನ್ನ ಮಂತ್ರಿ ಮಾಡಿ ಅವ್ರು ಸೇವೆ ಮಾಡುವಂಥ ಅವಕಾಶ ಅವ್ರು ದೊರಕಿತ್ತು. ಇವತ್ತು ಮತ್ತೆ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಇವತ್ತು ಕೂಡ ಅವರು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಅವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಡಬೇಕಾದ್ರೆ ಒಂದು ವಿಧಾನಸಭೆಯಲ್ಲಿ ಬಿಲ್ ಅಮೆಂಡ್ ಮಾಡಿ ಅವರಿಗೆ ಆ ಸ್ಥಾನವನ್ನು ಕಲ್ಪಿಸ್ಕೊಟ್ಟಂಥವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ನಾವು ಈ ಸೋಳಿಂದ ಪೋಸ್ಟ್ ಆಫ್ ಎ ಕ್ಯಾಬಿನೆಟ್ ರ್ಯಾಂಕ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್. ಹಾಗೆ ನಮ್ಮಲ್ಲಿ ಮಾನ್ಯ ಅಭಯ ಪ್ರಸಾದ್ರವರು ಹುಬ್ಬಳ್ಳಿ ಧಾರವಾಡ ಶಾಸಕರು 3ನೇ ಬಾರಿ ಆಗಿದ್ದಾರೆ. ಅವ್ರಿಗೂ ಕೂಡ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಪುಟ್ಟರಂಗ ಶೆಟ್ಟಿಯವರು ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಅವರು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಆಗಿದ್ದರು, ಮಂತ್ರಿಯೂ ಕೂಡ ಆಗಿದ್ದರು. ಇವತ್ತು ಮತ್ತೊಮ್ಮೆ ಕ್ಯಾಬಿನೆಟ್ ರ್ಯಾಂಕ್ನ ನಿಗಮ ಮಂಡಳಿ ಅಧ್ಯಕ್ಷರಾಗಿ
ಅವರು ಸೇವೆಯನ್ನು ಮಾಡ್ತಿದ್ದಾರೆ. ಆದರೆ ಈ ಕೃಷ್ಣಮೂರ್ತಿಗೆ ಯಾವುದೇ ಥರದ ಅವಕಾಶಗಳು, ಶಾಸಕನಲ್ಲದ ಜವಾಬ್ದಾರಿಗಳು ಲಭ್ಯ ಆಗಿಲ್ಲ. ಹಾಗಾಗಿ ನನ್ನನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯವ್ರು ಯಾವಾಗಲೂ ಹೇಳ್ತಾರೆ ನಾನು ರಾಚನ್ ಅವ್ರ ಪ್ರಾಡಕ್ಟ್ ಅಂತೇಳಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರ ಮನಸ್ಸಲ್ಲಿ, ಇಬ್ಬರ ಹೃದಯದಲ್ಲಿ ಆರ್ ಕೃಷ್ಣಮೂರ್ತಿ ಇದ್ದಾರಾ ಇಲ್ವಾ ಅಂತ. ಖಂಡಿತ ಇರ್ತೀನಿ. ಅವ್ರು ತೀರ್ಮಾನ ಕೈಗೊಳ್ಳಬೇಕಾದ್ರೆ ಅದನ್ನೆಲ್ಲ ನಾನು ಹೇಳಿರ್ತಕ್ಕಂಥ ಅಂಕಿಅಂಶಗಳನ್ನ ಕೂಡ ಮನದಟ್ಟು ಮಾಡಿಕೊಂಡು ಅದನ್ನು ಯಾರನ್ನ ಮಾಡಿದ್ರೆ ಸೂಕ್ತ ಅಂತಕ್ಕಂಥ ಆಧಾರದ ಮೇಲೆ ಅವರು ನನ್ನ ಪರವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅವರಲ್ಲಿ. ಅಲ್ಲ, ನೀವು ಯಾವತ್ತೂ ಸಿದ್ದರಾಮಯ್ಯವ್ರ ಹಿಂದೆ ಹೋಗಲಿಲ್ಲ, ಡಿ ಕೆ ಶಿವಕುಮಾರ್ ಹಿಂದೆ ರಾಜಕಾರಣ ಮಾಡಲಿಲ್ಲ, ಈ ಕಾಂಪ್ರಮೈಸ್ ಪೊಲಿಟಿಕಲ್ಲೇ ದೂರ ಇದ್ಬಿಟ್ರಿ, ನಿಮ್ಮಂಥವ್ರನ್ನ ಪರಿಗಣಿಸ್ತಾರಾ ಅಂತ. ಇಲ್ಲ, ನಾನು ನಿಮಗೆ ಗೊತ್ತಿರೋ ಹಾಗೆ ಮನೆ ಸಿದ್ದರಾಮಯ್ಯ ಸಾಹೇಬರು ನಾನು ಪಾರ್ಟಿ ಹೈಕಮಾಂಡ್ ಅಂತ ಹೆಜ್ಜೆ ಆಗ್ತಿರ್ತಕ್ಕಂಥದ್ದು ಇತ್ತೀಚಿನ ದಿವಸಗಳಲ್ಲಿ ನೀವು ಗಮನಿಸಿದ್ದೀರ ಅವ್ರ ಮಾತುಗಳನ್ನ. ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಗೆ ಹೇಳಿದರು, ಪಾರ್ಟಿ ಹೈಕಮಾಂಡ್ನ ಒಬ್ಬ ನಿಜವಾದ ಕಾಂಗ್ರೆಸ್ನ ನಾನು ಒಬ್ಬ ವ್ಯಕ್ತಿಯಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗ್ತೀನಿ. ಇಬ್ಬರು ಕೂಡ ಹೇಳ್ತಾಯಿದ್ರು. ನಾನು ಕೂಡ ಅದೇ ಹೇಳ್ಕೊಂಬಂದೆ. ನಾನು ಕೂಡ ಹೈಕಮಾಂಡ್ನ ಒಬ್ಬ ಶಾಸಕನಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗ್ತೀನಿ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಿದ್ದೆ. ಹಾಗಾಗಿ ಎಲ್ಲರೂ ಕೂಡ ಪ್ರೀತಿ ಪಾತ್ರರೇ ನನಗೆ. ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಪ್ರೀತಿ, ವಿಶ್ವಾಸದಿಂದ, ಗೌರವದಿಂದ ಅವ್ರು ನಾನು ಕಾಣ್ತಾ ಇದ್ದೇನೆ. ನೀವು ಸಿದ್ದರಾಮಯ್ಯನ ಬಣದಲ್ಲೂ ಗುರುಸ್ಕೊಂಡಿಲ್ಲ, ಡಿ ಕೆ ಶಿವಕುಮಾರ್ ಬಣದಲ್ಲೂ ಗುರುಸ್ಕೊಂಡಿಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೈಕಮಾಂಡ್ ಬಣದಲ್ಲಿ ಗುರುಸ್ಕೊಂಡ್ರೆ ಹೈಕಮಾಂಡ್ ಪರಿಗಣಿಸುತ್ತಾ ನಿಮ್ಮನ್ನ ಅಂತ. ಆಗ್ಬೋದು, ಯಾಕೆ ಸಾಧ್ಯ ಇಲ್ಲ. ಹಿಂದೆ ನಾನು 23ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಶಾಸಕನಾಗಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ನಾನು ಬಯಸಿದಾಗ ಬಹಳಷ್ಟು ಮಾತುಗಳು ಬೇರೆ ರೀತಿಯಲ್ಲಿ ನಾನು ಕೇಳಿದ್ದೇನೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಮುಂದೆ ಹೋದಾಗ ಹೈಕಮಾಂಡ್ ನನ್ನ ಅಭ್ಯರ್ಥಿತನವನ್ನು ಪರಿಗಣಿಸಿತು. ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಅದು ರಾಷ್ಟ್ರೀಯ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಷ್ಟ್ರೀಯ ಯುವ ನಾಯಕರಂಥ ರಾಹುಲ್ ಗಾಂಧಿಯವರು, ಈ ಥರ ಎಲ್ಲ AICCಯ ಗೌರವಾನ್ವಿತರು ನನ್ನನ್ನು ಪರಿಗಣಿಸಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಭಾಗಿಯಾಗಿರ್ತಕ್ಕಂಥ ಆ ಸಭೆಯಲ್ಲಿ ಅಂತಿಮವಾಗಿ ನನ್ನನ್ನು ಘೋಷಣೆ ಮಾಡಿ ಇಲ್ಲಿಗೆ ನನ್ನನ್ನು ಕಣಕ್ಕಿಳಿಸಿದ್ರು. ಅವತ್ತು ಕೂಡ ಜನ ಭಾಳಷ್ಟು ವ್ಯಾಖ್ಯಾನಗಳು ಮಾಡ್ತಾಯಿದ್ರು. ಆದರೂ ಸಾಮಾನ್ಯ ಮತದಾರರು ನಾನು ಕೈ ಬಿಡಲಿಲ್ಲ. ನನಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಅಂತರದಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ನೀವು 94 JDS, 99 JDU ಆಗಿರ್ಬೋದು, ಬಟ್ ಕಾಂಗ್ರೆಸ್ಸಲ್ಲಿ ಫಸ್ಟ್ ಟೈಮ್ MLA ತಾವು. ಖಂಡಿತ. ಒಟ್ಟಾರೆ ಶಾಸನ ಸಭೆಗೆ ನಾನು 3ನೇ ಬಾರಿ ಶಾಸಕನಾಗಿದ್ದೇನೆ. ಈಗ ಫಸ್ಟ್ ಟೈಮ್ MLAಗಳಿಗೆ ಒಂದಿಷ್ಟು ಬೋರ್ಡ್ ಚೇರ್ಮನ್ಗಳನ್ನ ಕೊಟ್ಟು ಸಮಾಧಾನ ನಡೆಸುವಂಥ ಪ್ರಕ್ರಿಯೆ ಶುರುವಾಗಿದೆ. ತಮಗೂ ಏನಾದರೂ ಬೋರ್ಡ್ ಚೇರ್ಮನ್ ಕೊಟ್ಟು ಸಮಾಧಾನ ಪಡಿಸುವಂತಹ ಆ ಥರ ಬಯಸಿದರೆ ನಾನು ಆವತ್ತು 23ರಲ್ಲೇ ನಿಗಮ ಮಂಡಳಿ ಅಧ್ಯಕ್ಷನಾಗಿರ್ತಿದ್ದೆ. ನಾನು ಯಾವುದನ್ನು ಕೂಡ ಬಯಸಿಲ್ಲ. ಯಾಕಂದರೆ ನಾನು ನಂತರ ಅನೇಕ ವರ್ಷಗಳ ನಂತರ ನಾನು ಶಾಸನ ಸಭೆಗೆ ಬಂದಿರತಕ್ಕಂಥವನು. ವರಿಷ್ಠರ ತೀರ್ಮಾನಕ್ಕೆ ನಾನು ಬಿಟ್ಟೆ. ಒಂದು ವೇಳೆ ಬೋರ್ಡ್ ಚೇರ್ಮನ್ ಕೊಟ್ಟರೆ ತಾವು ಸ್ವೀಕರಿಸಲ್ಲ? ಖಂಡಿತ ಇಲ್ಲ. ಅವಕಾಶ ಮಾಡಿಕೊಟ್ಟರೆ ಸಚಿವನಾಗಿ ಸೇವೆ ಮಾಡೋದು ಅವಕಾಶ ಕಲ್ಪಿಸ್ಕೊಡ್ಲಿ. ನಾನು ಸಮರ್ಥವಾಗಿ ಆ ಜವಾಬ್ದಾರಿ ನಿರ್ವಹಿಸ್ತೇನೆ. ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ನಾಯಕರಿಗೆ ಗೌರವ ತರ್ತೇನೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತೇನೆ. ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನೀವು ಕೃಷ್ಣಮೂರ್ತಿ ಅಂತ ಕೊಡಬೇಡಿ, ಕ್ಷೇತ್ರಕ್ಕೆ ಮಂತ್ರಿಗೆ ಕೊಡಿ ಅಂತ. ಹೌದು, ಖಂಡಿತ ನಾನು ಕೂಡ ಅದನ್ನೇ ಅಪೇಕ್ಷೆ ಪಡೋದು. ಜನತೆಯ ಪರವಾದಂಥ ಒಬ್ಬ ಜನಸೇವಕನಾಗಿ ಸೇವೆ ಮಾಡುವಂಥ ಒಬ್ಬ ಶಾಸಕನಿಗೆ ಅವಕಾಶ ಮಾಡಿಕೊಡಿ ಅಂತ. 60,000 ಲೀಡಲ್ಲಿ ಗೆದ್ದಿರುವಂತಹ ನಿಮಗೆ ಕೊಳ್ಳೇಗಾಲ ಕ್ಷೇತ್ರದ ಜನ ಸಂಪೂರ್ಣ ಕಾಂಗ್ರೆಸ್ಗೆ ಮತ ಹಾಕಿದ್ರು. ನಿಮಗೆ ಸಚಿವನ್ ಮಾಡಲಿಲ್ಲ ಅಂದರೆ 28ಕ್ಕೆ ಡ್ಯಾಮೇಜ್ ಆಗ್ಬೋದಾ? ಇಲ್ಲ, ಖಂಡಿತವಾಗಿ ಆಗೋಲ್ಲ. ಖಂಡಿತ ನಾನು ಮತ್ತೆ ಜನತೆ ನನಗೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಖಂಡಿತ 2028ಕ್ಕೂ ಕೂಡ ಬರುತ್ತೆ ಅಂತ ಕಾರಣ ನಂಬಿಕೆ, ಭರವಸೆ ನನಗಿದೆ. ನನಗೆ ಆ ಸಂದರ್ಭದಲ್ಲೂ ಕೂಡ ಜನತೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಜನತೆ ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಡ್ತಾರೆ. 60,000 ಲೀಡ್ ಕೊಟ್ಟರೂ ಕೂಡ ಆರ್ ಕೃಷ್ಣಮೂರ್ತಿ ಮಂತ್ರಿ ಆಗಲಿಲ್ಲ ಅಂತ. ಈಗ ನಾನು ಹೇಳಿದ್ನಲ್ಲ, 224ರಲ್ಲಿ 5ನೇವನಾಗಿ ನಿಲ್ತೇನೆ, ಹೆಚ್ಚು ಮತ ಗಳಿಸಿ ಹೆಚ್ಚು ಅಂತರದಲ್ಲಿ ಗೆದ್ದಂಥವನು, ಮೀಸಲು ಕ್ಷೇತ್ರದಲ್ಲಿ ಮೊದಲಿಗನಾಗಿ ನಿಲ್ತೇನೆ ಅಂತಕ್ಕಂಥದ್ದನ್ನು ನಾನು ಬೇರೆ ಕಡೆಗೆಲ್ಲ ಪರಿಗಣಿಸ್ತಾರೆ. ಕೆಲವರು ಯಾವುದೇ ಥರದ ಪರಿಗಣನೆಗೆ ಒಳಪಡದಿಂದ ಅವರು ಮಂತ್ರಿ ಆಗಿರ್ತಕ್ಕಂಥ ಉದಾಹರಣೆಗಳು ರಾಜ್ಯದಲ್ಲಿ ಭಾಳಷ್ಟಿವೆ ಅಲ್ವೇ? ಆಗಿರ್ಬೇಕಾದ್ರೆ ನಾನು ಯಾಕೆ ಆಗಬಾರ್ದು, ನನಗೆ ಯಾಕೆ ಅವಕಾಶ ಕೊಡಬಾರ್ದು ವರಿಷ್ಠರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆರ್ ಕೃಷ್ಣಮೂರ್ತಿ ಪರವಾಗಿ ಈ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಹೈಕಮಾಂಡ್ ಇರ್ಬೋದು, ಯಾರು ಸರ್ ಲಾಬಿ ಮಾಡ್ತಾರೆ, ಯಾರು ಕೇಳ್ತಾ ಇದ್ದಾರೆ ನಿಮ್ಮ ಪರವಾಗಿ, ಯಾರು ಬೆಂಬಲಕ್ಕೆ ನಿಂತಾರೆ ನಿಮ್ಮ ಪರವಾಗಿ ಅಂತ? ಈಗ ನೀವು ನೋಡಿದ್ದೀರ, ಇಲ್ಲಿ ನನಗೆ ಅವಕಾಶ ಕಲ್ಪಿಸ್ಕೊಡು 23ರಲ್ಲಿ ಯಾರು ನಿಂತ್ಕೊಂಡ್ರು? ವರಿಷ್ಠರು ನಿಂತ್ಕೊಂಡ್ರು. ಜನತೆ ಜೊತೆಗೆ ವರಿಷ್ಠರು ನಿಂತ್ಕೊಂಡು ಅವಕಾಶ ಕಲ್ಪಿಸ್ಕೊಟ್ರು. ಇವತ್ತು ಕೂಡ ಆ ಜನತೆಯ ಒಂದು ನಂಬಿಕೆ, ವಿಶ್ವಾಸವನ್ನು ರಾಜ್ಯದ ನಾಯಕರುಗಳು ಪರಿಗಣಿಸಿ
ನನ್ನ ಪರವಾಗಿ ಧ್ವನಿ ಮಾಡಿ ನನಗೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ವಿಶ್ವಾಸ ನನಗಿದೆ. ಹೈಕಮಾಂಡ್ ಮೇಲೆ ನಿಮಗೆ ಸಂಪೂರ್ಣ ಭರವಸೆ ಇದೆ, ನಾನು ಮಾಡ್ತಾರೆ ಅಂತ? ಖಂಡಿತವಾಗೂ ಕೂಡ. ಅದು ರಾಷ್ಟ್ರದ ನಾಯಕರಿರ್ಬೋದು, ರಾಜ್ಯದ ನಾಯಕರಿರ್ಬೋದು. ಖಂಡಿತ ನಮ್ಮ ತಂದೆ ಮೇಲಿರೋ ಗೌರವ, ನನ್ನ ಮೇಲಿರೋ ವಿಶ್ವಾಸ, ಖಂಡಿತವಾಗೂ ಕೂಡ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಜನಸೇವೆ 1952 ಇಂದ ಇಲ್ಲಿವರೆಗೂ ಕೂಡ ಇವತ್ತು ಜನತೆಯವ್ರನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳೇ ಇವತ್ತು ನೆನಪಿನಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಿದೆ. ನಾನು ಕೂಡ 10 ವರ್ಷ ಹಾಗೆ ಜನತೆಯ ಸೇವೆಯನ್ನು ಭಾಳ ಜನಸೇವಕನಾಗಿ ಮಾಡ್ಕೊಂಬಂದಿದ್ದೆ. ನಾನು ಶಾಸಕ ಇರ್ಬೋದು ಹೊರ ಜಗತ್ತಿಗೆ, ಆದರೆ ನನ್ನ ಕ್ಷೇತ್ರ ಜನತೆ ನಾನು ಜನಸೇವಕನೇ. ಇದೆಲ್ಲವೂ ಕೂಡ ಪರಿಗಣನೆ ತಗೊಂಡು ಮಾನ್ಯ ವರಿಷ್ಠರು ನನಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಕೈ ಮುಗಿದು ವರಿಷ್ಠರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್. ತಮ್ಮ ತಂದೆಯವರ ಸಾಧನೆಯನ್ನು ಸ್ಮರಿಸುವಂಥ ಕೆಲಸ ಏನಾರು ಆಗ್ತಿದೆ ಸರ್ ಕಾಂಗ್ರೆಸ್ಸಲ್ಲಿ ಇವತ್ತಿಗೂ? ಅವ್ರು ಹಿಂದೆನೂ ಕೂಡ ಕಾಂಗ್ರೆಸ್ಸಿಗರೇ ಆಗಿದ್ದರು. ಅವರು ಮೊದಲು 52ರಲ್ಲಿ ಪ್ರಜಾ ಸೋಷಿಯಲ್ ಪಾರ್ಟಿಯಿಂದ ಶಾಸಕರಾಗಿ ಯಳಂದೂರು ದ್ವಿಸದ ಕ್ಷೇತ್ರದಿಂದ ಆಯ್ಕೆಯಾಗಿ ಅವರು ಮತ್ತು ಮಾನ್ಯ ರಾಜಶೇಖರ ಮೂರ್ತಿಯವರು. ತಂದೆಯವರು PSP ಪಾರ್ಟಿ, ರಾಜಶೇಖರ ಮೂರ್ತಿಯವರು ಕಾಂಗ್ರೆಸ್ ಪಾರ್ಟಿ. ಹಾಗೆ 57ರಲ್ಲಿ ಚಾಮರಾಜನಗರ ದ್ವಿಸದ ಕ್ಷೇತ್ರದಿಂದ ತಂದೆಯವರು ಕಾಂಗ್ರೆಸ್ ಪಕ್ಷವನ್ನು ಕೆಂಗಲ್ ಹನುಮಂತೇವ್ರ ನಾಯಕತ್ವದಲ್ಲಿ ಪಕ್ಷ ಸೇರಿ ಕಾಂಗ್ರೆಸ್ ಶಾಸಕರ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಉಡಿಗಾಲದ ಮಾದಪ್ಪನವರು ಕೂಡ ಅವತ್ತು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದರು. 62ರಲ್ಲಿ ಸಂತೆಮಳ್ಳಿ ಕ್ಷೇತ್ರ ಉದಯ ಆಯಿತು. ಅಲ್ಲಿಂದಲೂ ಕೂಡ 62, 67 ಹಾಗೆ 72ವರೆಗೂ ಕೂಡ ಅವರು 3ನೇ ಬಾರಿ 4ನೇ ಬಾರಿ ಶಾಸಕರಾಗಿ ಮಾನ್ಯ SR ಕಂಠಿ, ಮಾನ್ಯ ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ, ಮಾನ್ಯ ವೀರೇಂದ್ರ ಪಾಟೀಲ್ ಅವರ ಮಂತ್ರಿಮಂಡಲದಲ್ಲಿ ಕೂಡ ಅವರು ಸಚಿವರಾಗಿ ಕೂಡ ಸೇವೆ ಮಾಡ್ಕೊಂಡು ಬಂದರು. ಕಾಂಗ್ರೆಸ್ ಇಬ್ಬಾಗ ಆಯಿತು, ಸಂಸ್ಥಾ ಕಾಂಗ್ರೆಸ್ಸು ಇಬ್ಬಾಗ ಸಂದರ್ಭದಲ್ಲಿ ಅವರು ರಾಜಕೀಯ ದೂರ ಉಳಿದ್ರು. ಆದರೆ 74ರಲ್ಲಿ ಮಾನ್ಯ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರನ್ನು ಮಾರ್ಗ್ರೆಟ್ ಆಳ್ವ ಅವ್ರನ್ನ, ಸನ್ನಿಧಿ ಅವ್ರನ್ನ ರಾಜ್ಯಸಭೆಗೆ ಅವರು ಅವಕಾಶ ಮಾಡಿಕೊಟ್ರು. ಇನ್ನೂ 3 ವರ್ಷ ಅವಧಿನಲ್ಲೇ ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ದೇವರಾಜ ಅರಸು ಅವರು ಅವ್ರನ್ನ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದಾಗ ಅಸುಕರು ಕಾಂಗ್ರೆಸ್ ನಿಂತು ಲೋಕಸಭೆ ಕೂಡ ಆಯ್ಕೆಯಾಗಿದ್ದರು. ನಂತರ ಇಂದಿರಾ ಕಾಂಗ್ರೆಸ್, ಅರಸು ಕಾಂಗ್ರೆಸ್ ಇಬ್ಬಾಗ ಆಯಿತು. ಆ ಸಂದರ್ಭದಲ್ಲಿ ಚರಣ್ ಸಿಂಗ್ ಗೌರ್ಮೆಂಟಲ್ಲಿ ಕೂಡ ಅವರು ಸಚಿವರಾಗಿ ಸೇವೆ ಮಾಡುವಂಥ ಅವಕಾಶ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವ್ರಿಗೆ ದೊರಕಿತು. ಮತ್ತು 82, 83ರಲ್ಲಿ ಜನತಾ ಪಾರ್ಟಿ ಕ್ರಾಂತಿರಂಗ ಉದಯ ಆಯಿತು. ಆಗ ಜನತಾ ರಂಗದಲ್ಲಿ ಅವರು ಆಯ್ಕೆಯಾಗಿ ಬಂದು ಮತ್ತೆ ರಾಜ್ಯದಲ್ಲಿ ಸಂಪುಟ ಸಚಿವರಾಗಿ ಮಾನ್ಯ ರಾಮಕೃಷ್ಣ ಹೆಗಡೆಯವರು, ಮಾನ್ಯ SR ಬೊಮ್ಮಾಯಿಯವರ ಕಾಲದಲ್ಲಿ 89ರೂ ಕೂಡ ಅವರು ಅಧಿಕಾರದಲ್ಲಿದ್ದರು. ಅವರ ತೀವ್ರ ಉದಯಕ್ಕೊಳಗ ಸಂದರ್ಭದಲ್ಲಿ ನನ್ನನ್ನು ಶ್ರೀಮಾನ್ ರಾಮಕೃಷ್ಣ ಹೆಗಡೆಯವರು, ಮಾನ್ಯ ಗುರುಪಾದ ಸ್ವಾಮಿಯವರು ಅಭ್ಯರ್ಥಿಯ ಕಣಕ್ಕಿಳಿಸುವಂಥ ತೀರ್ಮಾನ ಕೈಗೊಂಡು ನಮ್ಮ ತಂದೆಯವರು ಹೃದಯಕ್ಕೊಳಗಾಗಿ ಜಯದೇವ್ ಹಾಸ್ಪಿಟ್ಲಲ್ಲಿ ದಾಖಲೆ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ನನ್ನನ್ನು ಕರೆಸ್ಕೊಂಡು, ಯಾರೂ ಕೂಡ ನಮಗೆ ಅಭ್ಯರ್ಥಿ ಲಭ್ಯ ಆಗ್ತಿಲ್ಲ, ನಿಮ್ಮ ಮಗನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತಿದ್ದೀವಿ, ನೀವು ನಿಮ್ಮ ಮಗನಿಗೆ ಹೇಳಿ ಒಪ್ಪಿಸಿ ಅಂತ ಹೇಳಿದಾಗ ಅವರು ಮಾತನಾಡೋ ಪರಿಸ್ಥಿತಿ ಇರಲಿಲ್ಲ, ವೆಂಟಿಲೇಟರ್ಲಿದ್ದರು. ನಾನು ಅವಾಗ ರಾಮಕೃಷ್ಣ ಹೆಗಡೆ ಸಾಹೇಬ್ರಿಗೆ ಹೇಳಿದೆ, ಸರ್ ಐ ಡು ನಾಟ್ ನೋ ABCD ಆಫ್ ಪಾಲಿಟಿಕ್ಸ್ ಸರ್ ಅಂದೆ. ಅವರು ನನ್ನ ಕಡೆ ತಿರುಗಿ ನೋ ಇಟ್ಸ್ ಇನ್ ಯುವರ್ ಬ್ಲಡ್, ಟುಡೇ ಆರ್ ಟುಮಾರೋ ಯು ಲರ್ನ್ ಅಗ್ರಿ ಟು ಕಂಟೆಸ್ಟ್ ದ ಎಲೆಕ್ಷನ್ಸ್ ಅಂದರು. ದಟ್ಸ್ ಹೌ ಐ ವಾಸ್ ಮೇಡ್ ದಿ ಕ್ಯಾಂಡಿಡೇಟ್ ಇನ್ 1989. ಜನತಾ ಪಾರ್ಟಿ ನೇಗ್ಲೋತ್ ರಹಿತ. ಆವಾಗ ಗೆಲುವು ಆಗಲಿಲ್ಲ. 94ರಲ್ಲಿ ಜನತಾದಳದಿಂದ ಗೆಲುವಾಯಿತು. 99ರಿಂದ ಸಂಯುಕ್ತ ಜನತಾದಳ JDU JH ಪಟೇಲ್ ಬಣದಲ್ಲಿ 2ನೇ ಬಾರಿ ಶಾಸಕನಾದೆ ನಾನು ಮತ್ತು ಮಾದೇವ ಪ್ರಸಾದ್ರವರು. 2004ರಲ್ಲಿ ಕೇವಲ 1 ಮತ ಅಂತರದಲ್ಲಿ ನಾನು ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. 19 ವರ್ಷದ ವನವಾಸ ನಂತರ ಈಗ 2023ಕ್ಕೆ ಬಂದಿದ್ದೇನೆ. ಈಗಲಾದರೂ ಕೂಡ ನನ್ನ ಒಂದು ರಾಜಕೀಯ ಹಿನ್ನೆಲೆಯನ್ನು ತಿಳಿದು ಪಕ್ಷ ಸರ್ಕಾರ ನನಗೆ ಪರಿಗಣಿಸಿ ಅವಕಾಶ ಮಾಡಿಕೊಡ್ಬೇಕು. ಫೈನಲಿ ಸರ್, ಸೆಕೆಂಡ್ ಲಿಸ್ಟಲ್ಲಿ ತಮ್ಮ ಹೆಸರು ಬರುತ್ತೋ ಅಥವಾ ಥರ್ಡ್ ಲಿಸ್ಟಲ್ಲಿ ತಮ್ಮ ಹೆಸರು ಬರುತ್ತೋ, ಒಂದು ರೀತಿ ಅಚ್ಚರಿ ಡೆವಲಪ್ಮೆಂಟ್ ಆಗ್ಬೋದಾ ನಿಮ್ಮ ವಿಚಾರದಲ್ಲಿ? ಕಳೆದ ಬಾರಿ ಟಿಕೆಟ್ ಸಿಗ್ತಲೋ ಅಚ್ಚರಿ ಡೆವಲಪ್ಮೆಂಟ್ ಆಗಿದೆ, ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಈಗಲೂ ಕೂಡ ನನಗನ್ಸುತ್ತೆ 2ನೇ ಲಿಸ್ಟು 3ನೇ ಲಿಸ್ಟು ಅಂತ ಪಕ್ಷ ಕಾಯಕೋಗಲ್ಲ. ವಿಧಾನ ಪರಿಷತ್ ಚುನಾವಣೆ ತೀರ್ಮಾನ ಆದಮೇಲೆ, ರಾಜ್ಯಸಭಾ ಚುನಾವಣೆ ತೀರ್ಮಾನ ಆದ ತಕ್ಷಣ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಒಂದೇ ಸ್ಟ್ರೆಚ್ಚಲ್ಲಿ ಮಾಡ್ತಾರೆ. ಉತ್ತಮವಾದ ಸರ್ಕಾರವನ್ನು DK ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವದಲ್ಲಿ ರಾಜ್ಯದ ಆಡಳಿತವನ್ನು ಅವರು ನಿರ್ವಹಣೆ ಮಾಡ್ತಾರೆ. ಅಭಿವೃದ್ಧಿಯನ್ನು ಯಾವ ರೀತಿ ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆ ಮಾಡಿದರು, ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ನಾಯಕರುಗಳ ಒಂದು ಸಹಕಾರದಿಂದ ಖಂಡಿತ ಅವರು ಮುನ್ನೆಲೆಗೆ ಪಕ್ಷವನ್ನು ಸರ್ಕಾರವನ್ನು ತರ್ತಾರೆ. ಮತ್ತು 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣಕರ್ತರಾಗ್ತಾರೆ.
ತಮ್ಮ ಜೊತೆ ರಾಜಕಾರಣದ ಹೆಜ್ಜೆ ಇಟ್ಟವರು ಎಲ್ಲರೂ ಕೂಡ ಮಂತ್ರಿ ಆಗಿಬಿಟ್ರು. ತಮಗೆ ಮಂತ್ರಿಗಿರಿ ಸಿಕ್ಕಿದ್ರೆ ಯಾವ ಖಾತೆ ನಿಭಾಯಿಸಬೇಕು ಅನ್ನೋಂತಹ ಒಂದು ಇದಿದೆ ಅಂತ ಆಸಕ್ತಿ ಇದೆ. ಈಗ ನನ್ನ ಜೊತೆಗೆ ಬಂದವರು ತಾವು ಹೇಳಿದಾಗೆ ಒಪ್ಕೊಳ್ತೀನಿ. ಶಾಸಕರು ಆದರೂ, ಉಪಮುಖ್ಯಮಂತ್ರಿ ಆದರೂ, ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಎಲ್ಲ ಪಕ್ಷದಲ್ಲೂ ಕೂಡ ನನ್ನ ಆತ್ಮೀಯರು ನನ್ನ ಜೊತೆಗಿದ್ದಂಥವ್ರು ಇವತ್ತು ಅವಕಾಶ ಪಡೆದಿದೆ. ಸೀನಿಯಾರಿಟಿ ಮೇಲೆ ಅವಕಾಶ ಆಗಿದೆ. ನನಗೆ ಬ್ರೇಕಪ್ ಆಯ್ತಲ್ಲ, ಒಂದು ಓಟಿನ ನಂತರ 19 ವರ್ಷದ ಬ್ರೇಕಪ್ನಿಂದ ಆ ಸೀನಿಯಾರಿಟಿ ನಾನು ಗಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಜನತೆ 1,08,000 ಮತ ಕೊಟ್ಟು 60,000 ಲೀಡ್ ಕಳಿಸೋದು. ಎಲ್ಲ ಚುನಾವಣೆ ಸೋಲನ್ನು ಒಟ್ಟಿಗೆ ಕೊಟ್ಬಿಟ್ರು. ಮತ ಕೊಟ್ಟು ಅಷ್ಟೇ ಲೀಡ್ನಲ್ಲಿ ನನಗೆ ಗೆಲ್ಸ್ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಪರಿಗಣಿಸಿದ್ರೆ ನಾನು ಯಾವುದೇ ಖಾತೆ ಕೊಟ್ಟರು ನಿರ್ವಹಿಸಬಲ್ಲೆ. ಯಾವುದೇ ಖಾತೆಯನ್ನು ವರಿಷ್ಠರು ನನ್ನ ಮೇಲೆ ವಿಶ್ವಾಸ ಇಟ್ಟು ಕೊಡ್ತಾರೋ ಅದನ್ನು ನಾನು ಪ್ರಬಲವಾಗಿ ಇವತ್ತು ಭಾಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಪಕ್ಷಕ್ಕೆ, ಸರ್ಕಾರಕ್ಕೆ, ನಾಯಕರಿಗೆ ಗೌರವ ತರುವಂಥ ನಿಟ್ಟಿನಲ್ಲಿ ನಾನು ಆ ಜವಾಬ್ದಾರಿ ನಿರ್ವಹಿಸ್ತೇನೆ ಅಂತಕ್ಕಂಥ ಭರವಸೆಯನ್ನು ನಮ್ಮ ವರಿಷ್ಠರಿಗೆ ನಾನು ಕೊಡೋಕ್ಕೆ ಬಯಸ್ತೇನೆ. ರಿಪೀಟ್ MLA ಆಗಲಿಕ್ಕೆ 19 ವರ್ಷ ವನವಾಸ ಆಯಿತು, ಬಟ್ ಮಿನಿಸ್ಟರ್ ಆಗಲಿಕ್ಕೆ 37 ವರ್ಷ ವನವಾಸದಲ್ಲಿದ್ದೀರಲ್ಲ ಇನ್ನು. ಸತ್ಯ, ಅದು ಇರತಕ್ಕಂಥದ್ದು ಒಪ್ಕೊಳ್ಳೇಬೇಕಲ್ಲ. 1989 ಟು ಈ ಒಂದು ಇಸ್ವಿವರೆಗೂ ಕೂಡ ಆಗಬೇಕು ಅನ್ನುವಂಥ ವನವಾಸ ಅಂತ್ಯ ಆಗುತ್ತಾ? ಖಂಡಿತ ಪಕ್ಷದ ವರಿಷ್ಠರು ನನಗೆ ಅದರಿಂದ ಮುಕ್ತಿ, ಹಂಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆ ಅದು 19 ವರ್ಷದ ಸೋಲನ್ನು ಮುಕ್ತಿ ಮಾಡಿ ಇವತ್ತು ಅದರಿಂದ ಬಿಡುಗಡೆ ಮಾಡಿಕೊಟ್ರು. ಆ ರೀತಿ ನಮ್ಮ ವರಿಷ್ಠರು ಕೂಡ ಅದನ್ನೆಲ್ಲ ಪರಿಗಣಿಸಿ ನನಗೆ ಮುಕ್ತಿಯನ್ನು ದೊರಕಿಸ್ಕೊಡ್ತಾರೆ. ಮಂತ್ರಿ ಆಗ್ತಕ್ಕಂಥ ಭಾಗ್ಯ ನನಗೆ ಕಲ್ಪಿಸ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಿಷ್ಟು AR ಕೃಷ್ಣಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಕುಮಾರ್ ಜೊತೆ ಮಹೇಶ್ ಗಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಯಳಂದೂರು.